ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮಂದಿಗೆ ಗುಡ್ ಮಾರ್ನಿಂಗ್ ಹೇಳಕ್ ಹೋದೆ. ಎಲ್ಲರೂ ಹಾಯಾಗಿ ಮಲಗಿರೋದು ನೋಡಿ ನಾನು ಮಲಗಾಗಿಲ್ವಲ್ಲ ಅಂತ ಸ್ವಲ್ಪ ಸ್ಟಮಕ್ ಬರ್ನಾಗಿ ನಮ್ಮ ಅಂಗಡಿ ಒಳಗಡೆ ಬಲ್ಗಾಲಿಟ್ಟು ಬಟಾಣಿ ಎತ್ಕೊಂಡು ಬಾಯಲ್ಲಿ ಹಾಕೊಂಡು ಸೀದಾ ಮನೆಗೆ ಬಂದೆ. ನಮ್ಮ ಪಿತಾಮಹ ಅವರು ಪ್ರವಾಸ ಹೋಗಿದ್ದ ಕಾರಣ ಇವತ್ತು ಹುಲ್ ಕೊಯ್ಯೋ ಡ್ಯೂಟಿ ನಮ್ಮದು. ನಚರಿ ಅಂತೆ ತೋಟಕ್ಕೆ ಬಂದು ಹುಲ್ ಕೊಯ್ಯೋಣ ಅನ್ನಷ್ಟರಲ್ಲಿ ಅಣ್ಣ ಮರದ ಮೇಲಿಂದ ಕಾಯಿ ಇಳಿಸಿ ಕೋಕನ್ನಟ್ ಇಳಿಸಿ ಗಾಡಿ ಕಟ್ತಾ ಇದ್ದ. ನಮ್ಮ ಮದರ್ ಇಂಡಿಯಾಗೆ ಮೊಬೈಲ್ ಕೊಟ್ಟು ವಿಡಿಯೋ ಮಾಡುವ ಅಂತ ಹೇಳಿ ಕಾಯಿ ಕೊಚ್ಚಕ್ಕೆ ನಿಂತ್ಕೊಂಡೆ. ನಾನು ವೀರ ಪೌರುಷನೆಲ್ಲ ತಗೊಂಡು ಕಾಯಿ ಕೊಚ್ಚಕ್ಕಂತ ನಿಂತ್ಕೊಂಡ್ರೆ ಕಾಯಿ ಖಾಲಿ. ನಮ್ಮಮ್ಮ ಹಾಡಿದ್ರು ಲಾಲಿ. ಅಂತೂ ಇಂತೂ ನೀರಿರೋ ಕಾಯಿ ಹೊಡೆದು ನೀರು ಕುಡ್ದು ಸಾಧನೆ ಮಾಡಿರೋ ಫೀಲಲ್ಲಿ ಇರಬೇಕಾದ್ರೆ ಕೆರ್ಕೊಳ್ಳೋಕೆ ಅಂತ ಪ್ರೀತಿಯಿಂದ ಬೆಳೆಸಿದ್ದು ಉಗುರು ಕೊಲೆ ಆಯಿತು. ನನಗಿಂತ ಉದ್ದ ಬೆಳೆದಿದ್ದು ಹುಲ್ಲನ್ನ ಮೇಲೆ ತಲೆ ಕತ್ತರಿಸಿ ಕೆಳಗಡೆ ಕಾಲು ಕತ್ತರಿಸಿ ಮೂಟೆ ಕಟ್ಟಿ ಮನೆಗೆ ಎತ್ಕೊಂಬಂದು ಹಾಕೋಷ್ಟರಲ್ಲಿ ಗಂಟ್ಲು ಬಂದಿದ್ದು ಜೀವನ ಮತ್ತೆ ನುಂಗ್ಕೊಂಡೆ. ನೋಡ್ರು ನಿಮ್ಗೆಲ್ಲ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಉಳ್ಕೊಯ್ಕೊಂಬಂದು ಹಾಕ್ಬೇಕಾ? ಯಾಕೆ ಬೆಳಗ್ಗೆ ಸಂಜೆ ಹಾಲು ಇಟ್ಕೊಳ್ಳಲ್ವಾ? ಇವ್ರು ಹೇಳಿದ ಮಾತಿಗೆ ಉತ್ತರ ಕೊಡೋಕಾಗ್ದಿರಾ ಎಲ್ಲ ಮುಚ್ಕೊಂಡು ನಮ್ಮ ಮನೆ ಮಂದಿಗೆಲ್ಲ ಹುಲ್ ಕೊಯ್ದು ಹಸುಗಳಿಗೆಲ್ಲ ಹುಲ್ಲಾಕಿ ನನಗಾಗಿರೋ 93 ಫಾಲೋವರ್ಸು ಬೇಗ 100 ಫಾಲೋವರ್ಸ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆ ಮಾಡ್ತಾ ಇದ್ದೀನಿ.